ಚಳ್ಳಕೆರೆ ತಾಲೂಕು ಭರಮಸಾಗರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿಯಮಿತ ಸರ್ವ ಸದಸ್ಯರ ಪ್ರಥಮ ವಾರ್ಷಿಕ ಮಹಾಸಭೆಯನ್ನು ಸಂಘದ ಅಧ್ಯಕ್ಷರಾದ ಶ್ರೀಮತಿ ಎಸ್ ಜಯಪದ್ಮ ಇವರ ಘನ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಶಿಮುಲ್ ಜಿಲ್ಲಾ ನಿರ್ದೇಶಕರಾದ BC ಸಂಜೀವಮೂರ್ತಿ ಅವರು ಉದ್ಘಾಟಿಸಿ ಮಾತನಾಡಿದರು. ಒಕ್ಕೂಟದಿಂದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಗಳಿಗೆ ದೊರೆಯಬಹುದಾದ ಸೌಲಭ್ಯಗಳನ್ನು ಕುರಿತು ಸಂಘದ ಹಾಲು ಉತ್ಪಾದಕರಿಗೆ ಸಮಗ್ರವಾಗಿ ತಿಳಿಸಿಕೊಟ್ಟರು. ಈ ವಾರ್ಷಿಕ ಮಹಾಸಭೆಯಲ್ಲಿ ಚಳ್ಳಕೆರೆ ಉಪವಿಭಾಗಾಧಿಕಾರಿಗಳಾದ ಎಂ ಪುಟ್ಟರಾಜು, ತಾಲೂಕು ವಿಸ್ತರಣಾಧಿಕಾರಿಗಳಾದ ನಯಾಜ್ ಬೇಗ್ ರವರು ಸಂಘದ ವಾರ್ಷಿಕ ವರದಿ ಮಾಹಿತಿಯನ್ನು ತಿಳಿಸಿದರು. ಈ ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ನಾಗವೇಣಿ, ಸಂಘದ ಸರ್ವ ಸದಸ್ಯರು ಹಾಗೂ ಕಾರ್ಯದರ್ಶಿ HT ರಾಧಾ ಮತ್ತು ಗ್ರಾಮದ ಮುಖಂಡರಾದ ರವಿಕುಮಾರ್ ಹಾಗೂ ವೈಕುಂಠ ಬಸ್ ಮಾಲೀಕರಾದ ರಾಮಚಂದ್ರಪ್ಪ, TR ರಾಜು, ಸಂಘದ ಹಾಲು ಉತ್ಪಾದಕರು ಹಾಗೂ ಗ್ರಾಮಸ್ಥರು ಇದ್ದರು. ₹1,000 ನನಗೆ 15 ಜನಕ್ಕೆ ಮೊದಲನೇ ಕಂತಿನಲ್ಲಿ ಕೊಡ್ತಕ್ಕಂಥ ಯೋಜನೆ ಇದೆ. ನಿಮ್ಮ ಸಂಘ ಒಂದು 2-3 ತಿಂಗಳು ಚೆನ್ನಾಗಿ ನಡೆದ್ರೆ ಅದು ಈ ವರ್ಷದಲ್ಲೇ ನಿಮಗೆ ಆ ಯೋಜನೆಗೆ ಈಗಾಗಲೇ ಸೇರಿಸಲಿಕ್ಕೆ ನಾವು ಮತ್ತು ಉಪವಿಭಾಗಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ದೀವಿ. ನಿಮ್ಮ ಸಂಘಕ್ಕೆ ಮುಂದಿನ ಯೋಜನೆಯಲ್ಲಿ ಸೇರಿಸಲಿಕ್ಕೂ ಸಹ ಹೇಳಿದ್ವಿ. ಅದು ಮಹಿಳಾ ಸಂಘಕ್ಕೆ ಮಾತ್ರ ಕೊಡಲಿಕ್ಕೆ, ಅದು ಬಡ್ಡಿ ಇರೋದಿಲ್ಲ. ಅದಕ್ಕೆ ನೀವು ಬ್ಯಾಂಕ್ ಸಾಲ ಅಂತಿರಲ್ಲ, ಬ್ಯಾಂಕ್ ಸಾಲ ಬೇಡ, ಬಡ್ಡಿ ಇಲ್ದಲೇ ನಿಮ್ಗೆ 44,00,000 ರೂಪಾಯಿ ಒಂದು ಹಸುಗೆ 15 ಜನಕ್ಕೆ ಫಸ್ಟ್ ಕೊಡ್ತೀವಿ. ಅವ್ರು 15 ಜನ ಎಲ್ಲ ತಿಂಗಳ ಕಟ್ಕೊಂಡು ಮೇಲೆ ಅದು ಮತ್ತೆ 44,000 ಆಯ್ತಂದ್ರೆ 16 ಕೊಡ್ತಾರೆ, 17 ಕೊಡ್ತಾರೆ. 40 ಜನಕ್ಕೂ ಸುಮಾರು ಒಂದು 2 ವರ್ಷ 3 ವರ್ಷದೊಳಗೆ ಎಲ್ಲರಿಗೂ ಆ ಒಂದು ಬಡ್ಡಿ ರಹಿತವಾದಂಥ ಹಣ ಸಿಗುತ್ತೆ. ಅದನ್ನು ನಂತರ ನಮ್ಮ ಒಕ್ಕೂಟಕ್ಕೆ 2 ವರ್ಷ 3 ವರ್ಷ ಆದಮೇಲೆ ವಾಪಸ್ ಕಟ್ಟಬೇಕಾಗುತ್ತೆ. ಇದು ಒಂದು ಒಳ್ಳೆಯ ಯೋಜನೆ. ಅದನ್ನು ಖಂಡಿತವಾಗಿಯೂ ಬರ್ತಕ್ಕಂಥ 2026-27ನೇ ವರ್ಷದಲ್ಲಿ ನಿಮಗೆ ಕೊಡಿಸ್ತಕ್ಕಂಥ ಒಂದು ಭರವಸೆಯನ್ನು ಖಂಡಿತವಾಗಿ ನಾನು ಕೊಡಿಸ್ಕೊಡ್ತೀನಿ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ನೀವು ಏನಿವತ್ತು ಭಾಳ ಆಸಕ್ತಿಯಿಂದ ಇದ್ದೀರಾ, ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿದಾಗಿ ಆಸಕ್ತಿಯನ್ನು ವಹಿಸ್ರಿ. ಖಂಡಿತವಾಗೂ ಮನೆಗೆ 2-3 ಹಸುಗಳು ಕಟ್ಕೊಂಡ್ರೆ ಈ ಒಂದು ಭರಮಸಾಗರದಲ್ಲೇ ಸುಮಾರು ಬೆಳಿಗ್ಗೆ ಸಾಯಂಕಾಲ ಸೇರಿ ಒಂದು 1000 ಲೀಟ್ರ್ವರೆಗೂ ಹಾಲು ಅಳಿಸ್ಬೋದು. ಯಾಕೆಂದರೆ ಭರಮಸಾಗರ ಮುಂಚೆಯಿಂದನೂ ಹಾಲಿಗೆ ಸ್ವಲ್ಪ ಸಮೃದ್ಧವಾಗಿ ಬರ್ತಕ್ಕಂಥ ಮುಂಚೆಲ್ಲ ಚಳ್ಳಕೆರೆಗೆ ತಗೊಂಬಂದು ಹಾಲು ಹಾಕ್ತಾಯಿದ್ರು. ಈಗಲೂ ಕೆಲವರು ಹಾಕ್ಬೋದೇನೋ ಗೊತ್ತಿಲ್ಲ. ಆದರೆ ಇವತ್ತು